ಮನಸ್ಸಾಧ್ಯಾನಿಸಿ ದೈತ್ಯ ಸಮೂಹವನ್ನ ಸೇರಿಸಿಕೊಂಡು ವಿಜೃಂಭಣೆಯಿಂದ ಶೋಣಿತಾಪುರದ ರಾಜಸ್ಥಾನವನ್ನ ಸೇರಿದ ಹೋಗಾಯಿತು. ಯಾರಾದರೂ ಬೀಳ್ತಾ ಇರುವುದು ನೀನು ನಮ್ಮವ ಎನ್ನುವುದು ಗೊತ್ತಾಯಿತು. ಆದರೆ ಬರುವ ಸ್ಥಿತಿ ಕಂಡಾಗ ನನಗೆ ಆಶ್ಚರ್ಯ ಆಯಿತು. ಕಣ್ಣೀರಿಗೆ ನಮ್ಮ ಶಾಸನದಲ್ಲಿ ಅವಕಾಶ ಇಲ್ಲ. ಕೊಡ ಅಂತ ಬೇಡಿತಾ ಇದ್ದೀಯ. ಯಾಕೆ ಕಣ್ಣೀರು? ಯಾರಿಂದ ಏನಾಯಿತು? ಕಾರಣ ಉಂಟು. ನಮ್ಮ ಮಂತ್ರಿಗಳ ಜೊತೆ ಹೋದವ ನಾನು. ದೇವಲೋಕಕ್ಕೆ ಹೋದವ. ನಗು ನಗುತ್ತಾ ಬರಬೇಕಿದ್ರೆ ಮತ್ತೆ ಕಣ್ಣೀರು? ಕಾರಣ ಉಂಟು. ನಾವು ಅಲ್ಲಿ ಹೋದ ವಿಷಯ ಕೇಳಿ ಆ ದೇವತೆಗಳು ಒಬ್ಬೊಬ್ಬರಾಗಿ ಬಂದು ದೇವತೆಗಳೆಲ್ಲರೂ ಬಂದರು. ಹೌದು. ಮಂತ್ರಿಗೆ ಬಂದವ ಅಗ್ನಿ ಉರಿಯುತ್ತ ಮುಂದೆ ನಿಂತ ನಿಮ್ಮ ಮಂತ್ರಿಗಳು ಹೀಗೆ ನೋಡಿದ್ರು. ಅಲ್ಲಿ ಸುಳ್ಳ ಬಿತ್ತು. ಯಾವುದು? ಅದು ನೀರು ಬಾಣ ಬಿಟ್ರು. ಎಲ್ಲಿ ಹೋದಂತಿಲ್ಲ. ಅಷ್ಟೇ ಅಲ್ಲ, ಆಮೇಲೆ ವರುಣ, ಆಮೇಲೆ ಕುಂಬಾರ, ಎಲ್ಲರೂ ನಮ್ಮಲ್ಲಿ ಓಡಿಸಿದ್ರು. ಆಮೇಲೆ ಮತ್ತೊಬ್ಬ ಬಂದ ನೋಡಿ ಅವ ಬಂದ. ಕೈಯಲ್ಲೊಂದು ಹಿಡ್ಕೊಂಡು ಬಂದ ಗುಜ್ರಿ. ಅದೇ ಹಿಡ್ಕೊಂಡು ಬಂದ. ಬಂದವ ತಡ ಮಾಡಲಿಲ್ಲ. ಹೀಗೆ ಎತ್ತಿದ, ತಿರುಗಿಸಿದ. ಒಂದು ಬಿಟ್ಟ ಮಂತ್ರಿ. ನಮ್ಮ ಮಂತ್ರಿಗೆ ಒಂದಲ್ಲ ತಾಗುವುದೇ ಇಲ್ಲ, ಲೆಕ್ಕವೇ ಇಲ್ಲ. ಒಂದು ಬಿದ್ರು ಮಂತ್ರಿಗಳು ಸರಿ ಚೇತರಿಸಿಕೊಂಡು ಎದ್ದ. ಆಮೇಲೆ ಮಂತ್ರಿಗಳು ಈ ಕೈ ಎತ್ತಿದ. ನಾವು ಬೇಕಾದಂತ ನಮ್ಮ ನಿರೀಕ್ಷೆ. ಎತ್ತಿದ ಮೇಲೆ ಬೀಳುವುದೇ. ಆಮೇಲೆ ಮತ್ತೆ ಗುಜ್ರಿ ಎತ್ತ. ಎರಡು ಬಿದ್ದಾಗಲೂ ನಮ್ಮ ಮಂತ್ರಿ ಏನೂ ಆಗಿಲ್ಲ. ಅವ್ರು ಹೇಗಿದ್ದಾರೆ ಹಾಗೆ. ಆಮೇಲೆ ಎರಡು ಬಿದ್ದ ಮೇಲೆ ತಲೆಯೆಲ್ಲ ಆಚೆಲ್ಲ ತಿರುಗಿದ್ರು. ಕಣ್ಣೆಲ್ಲ ಕೆಂಪಾಯ್ತು. ಯಾವಾಗಲೂ ಕೈ ಕಾಲೆಲ್ಲ ಸರಿ ಹೀಗೆ ಮಾಡಿದ್ರು. ಅಲ್ಲೇ ಮತ್ತೆ ಬಿದ್ದ. ಅಲ್ಲೇ ಮಲಿಕೊಂಡ್ರು. ಬಿದ್ದದ್ದು ಒಂದೇ ಬಲ. ಹೌದೌದು. ಬಿಟ್ಟ ಮೇಲೆ ಮಲಿಕೊಂಡದ್ದು. ಸರಿ. ಆಮೇಲೆ ನಮ್ಮ ನಿರೀಕ್ಷೆ ಗೊತ್ತುಂಟ. ಪಿತೃ ಮಂತ್ರಿಗಳು ಬಿಡುವುದಿಲ್ಲ. ಬಿಡುವ ಮಗ ಅಲ್ಲ ಅವರು. ಬಿಡುವುದೇ ಬಿಟ್ಟು ನಮ್ಮ ನಿರೀಕ್ಷೆ ಉಂಟು. ನಾವೆಲ್ಲ ನಿರೀಕ್ಷೆಯಲ್ಲಿರುವಾಗ ಈ ಸುರಪಾಲ ಮತ್ತೆ ಅದು ಹಿಡ್ಕೊಂಡು ಮತ್ತೆ ತಿರುಗಿಸಿದ. ಮತ್ತೆ ಎರಡು ಬಿಟ್ಟ. ಮತ್ತೆ ಎರಡು ಬಿಟ್ಟ. ಒಮ್ಮೆಲೆ ಒಟ್ಟಿಗೆ ನಾಲ್ಕಾಯ್ತಾ? ಒಡಿಯ ನಾಲ್ಕು ಬಿದ್ದಾಗಲೂ ನಾಲ್ಕು ಬಿದ್ದ ಮಂತ್ರಿಗಳ ಮಂಡಿ ಎತ್ತುವುದೇ ಇಲ್ಲ. ಆಮೇಲೆ ನಮಗೆಲ್ಲ ಒಂದಾಗಿ ನಮಗೆಲ್ಲ ಸಮಸ್ಯೆ ಆಯ್ತು. ನಾವೆಲ್ಲ ಸ್ವಲ್ಪ ಹತ್ತಿರಕ್ಕೆ ಹೋಗಿ ನೋಡಿದಾಗ ನೋಡಿ ಏನ್ ನೋಡುವುದು. ಎಷ್ಟು ಹೊರಗಾಕಿದ್ದಾರೆ. ಯಾವುದನ್ನು? ಜಾಲಿಗೆ. ಆಮೇಲೆ ಮಂತ್ರಿಗಳ ಸತ್ಯ.
ನಮ್ಮ ಅಜಮ್ಮ ಶತ್ರುಗಳಾಗಿರುವಂತಹ ಅಸುರರು ನಮ್ಮ ಮಂತ್ರಿಮಯಾಸುರನನ್ನ ಪಂಚವನ್ನು ಸೂರ್ಯಗೊಳ್ಳುವುದಕ್ಕೆ ಹೋಗಿರುವಂತಹ ಮಂತ್ರಿಮಯಾಸುರನಿಗೆ ಸೋಲಾಯಿತು. ಇದನ್ನು ಕೇಳಿದ ಮೇಲೆ ಸುಮ್ಮನೆ ಉಳಿಯಲಾರೆ. ನೇರವಾಗಿ ಸ್ವರ್ಗವನ್ನು ಧಾರಿಸ್ತೇನೆ. ಸುರರನ್ನ ಪಡೆದು ಹಣೆ ಮೇಲೆ ಹೊಡೆದ ಹಾಗೆ ಒಳ್ಳೆ ಕೆಲಸಕ್ಕೆ ಹೋಗುವಾಗ ತಣಿತಾ ಇದ್ದೇನೆ.